Bamali, My mother is not mothering. ನಾನು ಸುಮ್ಮನೆ ಹೇಳ್ದೆ. This vlog will be roasting for Divya Gowda. ನೀ ನನ್ನ ಬಗ್ಗೆ ಮಾತಾಡೋ ರೈಟ್ಸ್ ಇಲ್ಲ. ನೀನ್ ಯಾರನ್ನೂ ಸೀರಿಯಸ್ ಆಗಿ ತಗೊಳ್ಳಲ್ವಲ್ಲ, ಅದಕ್ಕೆ ನೀನ್ ನಿನ್ ತಲೆ ಬೇರೆ ಇದೆಯಾ? ಓ, ನಾನು ಚೆನ್ನಾಗಿ ಕಾಣಿಸ್ತಿದೆ. ನನ್ನ ತಂಗಿ ನಾಗವಲ್ಲಿ ಆಗ್ತಿರೋದು ನೋಡು. ಸಚಿನ್ ಅರ್ಧ 6. ಆಲ್ ದ ವೆರಿ ಬೆಸ್ಟ್. ಚಂದ ಕೈತಿ ಇದಕ್ಕೆ ಚಲೋ ಈ ಮೆಂಟ್ಮೆಂಟ್ ತರ ಆಡ್ಚಲ್ಲ ಅದಕ್ಕೆ ಗೋಲ್ಡ್ ಗ್ಲಾಸ್ ಅವ್ರದ್ದು ಫ್ರಾಂಚೈಸಿನ ಕ್ಯೂಟಿ. ಅಯ್ಯೋ ಚಿನೇನೆ ನೀನು ಭಯ ಆಯ್ತಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಟು ಇನಾಗ್ರೇಟ್ ಲಿವಿಶಾ ಸ್ಯಾರಿ ಎಕ್ಸಿಬಿಷನ್ನ ಇನಾಗ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ನಾನೊಬ್ಬಳೇ ಹೋಗ್ತಿಲ್ಲ, ನನ್ನ ಜೊತೆ ಇನ್ನೂ 6 ಮೆಂಬರ್ಸ್ ಜಾಯ್ನ್ ಆಗ್ತಿದ್ದಾರೆ. ಸೊ ಲೆಟ್ಸ್ ಗೆಟ್ ರೆಡಿ, ಕ್ವಿಕ್ಕಾಗಿ ರೆಡಿ ಆಗಿ ಲೆಟ್ಸ್ ಗೋ. ಓಕೆ, ವಿ ಹ್ಯಾವ್ ಪುಷ್ಪವತಿ. ಶೇಕ್ ಇಟ್ ಪುಷ್ಪವತಿ. ನನ್ನ ಹೌಸ್ ಫಾರ್ ದ ಹೇರ್ ಸ್ಟೈಲ್. ಸೊ ಅಯ್ಯೋ ಅಕ್ಕ, ಸಾರಿ ಅಕ್ಕ, ಎಷ್ಟೆಲ್ಲ ಮಾಡಿದ್ದೀನಿ ಕೆಡಿಸ್ಬಿಟ್ಟೆ. ಸೊ ಹೇಗೆ ಅನಿಸ್ತಿದೆ ಪುಷ್ಪಾವತಿ? ಬೆಳಿಗ್ಗೆ 6 ಗಂಟೆಗೆ 6:15ಗೆ ಬಂದಿದ್ದಾರೆ, 5:15 ಹೇಳಿದ್ರೆ 6 ಗಂಟೆಗೆ ಬಂದಿದ್ದಾರೆ. ಹೇಗೆ ಅನಿಸ್ತಿದೆ? 6:15ಗೆ. ಸೊ ನಾನೇ ಮೇಕಪ್ ಮಾಡ್ಕೊಂಡಿರೋದು. ವಾವ್, ನೈಸ್. ಬ್ಲಷ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಿಮಗೆಲ್ಲ ಅನಿಸ್ತಿದೆ, ನನಗೂ ಅನಿಸ್ತಿದೆ. ಸೊ ಸ್ವಲ್ಪ ಕಮ್ಮಿ ಮಾಡ್ತಾನೆ, ಬಿಕಾಸ್ ನಾನು ಯಾರನ್ನೂ ನೋಡಿ ಬ್ಲಷ್ ಆಗಲ್ವಲ್ಲ, ಅದಕ್ಕೆ ನಾನು ಬ್ಲಷ್ ಹಾಕ್ಕೊಂಡು ನಾನು ಯಾರನ್ನೂ ನೋಡಿ ಬ್ಲಷ್ ಆಗಿಲ್ಲ, ಅದಕ್ಕೆ ನಾನು ಬ್ಲಷ್ ಹಾಕೊಂಡಿದ್ದೀನಿ. ಅಕ್ಕ ಹೆಂಗೆ ಜೋಕು. ಓಕೆ ಗೈಸ್, ಇನ್ 10 ಮಿನಿಟ್ಸಲ್ಲಿ ಕ್ಯಾಬ್ ಬರುತ್ತೆ. ಸೊ ಅಷ್ಟರಲ್ಲಿ ನಾವು ರೆಡಿ ಆಗಿರಬೇಕು. ಇಟ್ಸ್ ನಾಟ್ ಡ್ರೈವರ್ ಬಿಟ್ಟು ಮೈಸೂರಿಗೆ ಹೋಗ್ತಾರೆ. ಲೆಟ್ಸ್ ಗೆಟ್ ರೆಡಿ ಆಸ್ ಸೂನ್ ಆಸ್ ಪಾಸಿಬಲ್. ಪುಷ್ಪಾವತಿ, ಬೇಗ ಹೆಸರು ಮಾಡಿ. ಸೊ ಇವತ್ತಿನ ಬ್ಲೌಸ್ ಬಂದು ದುತೀರಾ ಅಂತ ಅಂದರೆ, ಯೂಶ್ವಲಿ ನನ್ನ ಪೇಜಲ್ಲಿ ನೀವು ನೋಡಿರ್ತೀರ. ಆ್ಯಂಡ್ ಎವ್ರಿ ಟೈಮ್ ನಾನು ಅವ್ರಿಗೆ ಬಿಟ್ಬಿಡ್ತೀನಿ, ನೀವೇನಾದರೂ ಡಿಸೈನ್ ಮಾಡಿ ಅಂತ. ಇದು ನೆಟ್ಟೆಲ್ಲ ಕೊಟ್ಟು ಏನೋ ಸಮಥಿಂಗ್ ಡಿಫ್ರೆಂಟ್. ನಾನು ಫಸ್ಟ್ ಟೈಮ್ ಈ ಥರ ಬ್ಲೌಸ್ನ ಟ್ರೈ ಮಾಡಿದೆ. ಅಂದರೆ ಈ ಥರ ನಾನು ಡಿಸೈನ್ ಯಾವುದು ಟ್ರೈ ಮಾಡಿಸಿರಲಿಲ್ಲ, ಹೊಲಿಸಿರಲಿಲ್ಲ. ಸೊ ಫಸ್ಟ್ ಟೈಮ್ ಶಿ ಹಸ್ ಡನ್ ಸಮಥಿಂಗ್ ವೆರಿ ಯೂನಿಕ್. ಸೊ ಇಟ್ಸ್ ಸೋ ಗಾಡ್ ಪ್ರಿಟಿ. ಥ್ಯಾಂಕ್ ಯು ನೇತ್ರಾ ಅವರೇ. ಸೊ ಗೈಸ್, ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ನ ಡೀಟೇಲ್ಸ್ನ ಮೆನ್ಷನ್ ಮಾಡ್ತೀನಿ, ಗೋ ಚೆಕ್ಔಟ್. ಸೊ ಈ ಸ್ಯಾರಿ ಬಂದು ಲಿವಿಶಾ ಸ್ಯಾರೀಸ್. ಇವತ್ತು ನಾನೇನು ಇನಾಗ್ರೇಟ್ ಮಾಡೋಕ್ಕೆ ಹೋಗ್ತಿದ್ದೀನಲ್ಲ ಅವ್ರ ಎಕ್ಸಿಬಿಷನ್ನ, ಅವ್ರ ಸ್ಯಾರಿ ಇದು. ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತ ಹೇಳಿ ನನ್ನ ಅಕ್ಕ ಮತ್ತು ನಮ್ಮ ಮಮ್ಮಿ ಈ ಕಲರ್ ತೊಗೊಂಡು ನಿನ್ನ ಹತ್ರ ಇಲ್ಲ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು. ಸೊ ಐ ಜಸ್ಟ್ ಟುಕ್ ದ ಸ್ಯಾರಿ. ರೆಡಿ ಆದಮೇಲೆ ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. I am starting my vlog. Why are you putting the vlog in ಕನ್ನಡ ಬರೋದಿಲ್ವಾ? I mean, ನಿನ್ vlog ನನ್ಗೆ ಯಾಕತ್ತದೆ? ನೀನ್ ಹೆಂಗೆ ನಾನು ಹಾಕ್ಬೇಡ ಅಂತ ನನ್ನ ಹಾಕ್ಬೇಡ. ಏಕೆ ಸೇಮ್ ಬರ್ತಾ ಇದೆಯಾ ನಾನಿಂದ ಭವ್ಯ? ಶೋ ತುಂಬಾ ಬರ್ತಿದೆ, ತಡ್ಕೊಳಕ್ ಆಗ್ದಿರಷ್ಟು ಫೇಮ್ ಸಿಕ್ಬಿಟ್ಟು. ಎಷ್ಟು ಸಪೋರ್ಟಿವ್ ಸಿಸ್ಟರ್ ಆಗಿ ಬಿಹೇವ್ ಮಾಡಬೇಕು. ಶಿ ಡಸಂಟ್ ಡೂ ಇಟ್ ಮಾಮಿ. ಒಂಚೂರು ನನ್ನ ಮುಖ ನೋಡ್ಕೊಂಡು ಹೇಳು. ಯೂಟ್ಯೂಬ್ ಚಾನಲ್ಗೆ ಒಂಚೂರು ನನ್ನ ಮುಖ ನೋಡ್ಕೊಂಡು ಹೇಳೆ. ಯೂಟ್ಯೂಬ್ ಚಾನಲ್ಗೆ ಭವ್ಯ ಅವರು ನನಗೆ ಯೂಟ್ಯೂಬ್ ಚಾನಲ್ ವಾಚಿನು ಇಲ್ಲಿ. ನೀನು ಎಷ್ಟು ಕ್ಯೂಟ್ ಗೊತ್ತಾ? ಬಾಮ್ಮ ಇಲ್ಲಿ, ಬಾಮ್ಮ ಮಮ್ಮಿ. ಪುಷ್ಪಾವತಿ, ನೀನ್ ನಗ್ತಾ ಇದೀಯ ಬೆಳಗ್ಗೆ. ಆಕ್ಚುಲಿ ಒಂದು ಸ್ಟೋರಿ ಇಲ್ಲ, ಬೆಳಗ್ಗೆಯಿಂದ ನಗಾಡದೆ ಕೇಳ್ತಿದ್ದೆ ಬ್ಲಾಗ್ ಫುಲ್ಲು. ಬೆಳಗ್ಗೆಯಿಂದ ಮೈ ಮದರ್ ಇಸ್ ನಾಟ್ ಮದರಿಂಗ್. ವೈ? ಬಿಕಾಸ್ ಶಿ ಇಸ್ ಎಡ್ವರ್ಟಿಂಗ್. ಫುಲ್ ಬೀಳ್ಸಿಂಗ್ ಒಡ್ಸ್ಕೊಳ್ಳಿಂಗ್, ಬ್ಲಡ್ ಕಮಿಂಗ್. ಕರೆಕ್ಟ್ ಟ್ರಾನ್ಸ್ಲೇಟ್ ಮಾಡು. ಡೈವರ್ಸ್ ಕೇಸು, ಕೊಲೆ ಕೇಸ್ ಮಾಡ್ಬಿಟ್ಟಿಯಾ? ಸೀಸಿಂಗ್. ತೋರ್ಸ್ಲಾ ನಿನ್ನ ನೈಟಿಲಿ ಎಲ್ಲ ತೋರಿಸ್ತಿದ್ದೆ. ಈ ಬೆಳಗ್ಗೆ ಎದ್ದಾಗಿಂದ 4:15 ಇದೆಯಾ, 4:15 ಎದ್ದಾಗಿಂದ ಬೊವಿನ ಮುಖ ನೋಡಿದ್ರಂತೆ. ಆಕ್ಚುಲಿ ಯಾರ ಮುಖ ನೋಡಿದ್ರೆ ಏನೋ ದೇವ್ರು ಬರ್ದ್ಬಿಟ್ಟಿರ್ತಾನೆ, ಇಂಥ ದಿನ ನಿನ್ಗೆ ಹಿಂಗೆ ಆಗುತ್ತೆ ಮಗಳೇ, ರೆಡಿ ಇರು ಅಂತ ಒಂದು ಸಿಂಪ್ಟಮ್ಸ್ ಕೊಡುತ್ತೆ. ಸೊ ಅದಕ್ಕೆ ಯು ಶುಡ್ ಬಿ ಪ್ರಿಪೇರ್ಡ್ ಅಷ್ಟೇ. ಎಂತದೂ ಇಲ್ಲ. ಏನ್ ಗೊತ್ತಾ, 5% ಕೆಲಸಕ್ಕೆ 50% ಹೊಡ್ಕೋತಾರೆ, 50% ಬೀಳ್ತಾರೆ, 50% ಹಾಳು ಮಾಡ್ತಾರೆ. ಕುತ್ಕೊಂಡಿರ್ಲಿ, ನನ್ನ ಹತ್ರ ಹರ್ಟೆ ಹೊಡಿತಿದ್ದಾರೆ. ಅಮ್ಮ ಸೀತಿದೆ ಅಂದ್ರೆ ಏನೋ ಸೀತಿಲ್ಲ ಅಂತ ನನಗೆ ವಾದ ಮಾಡಿ. ಈಗ ನೋಡಿದ್ರೆ ಅಲ್ಲಿ ಪೊಂಗಲು ನಾನು ಅದೇ ಹೇಳಿದೆ. ನಮ್ಮ
ಮಮ್ಮಿ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಮನೇಲಿ ಇರಕ್ಕೆ ಇಷ್ಟಪಡಲ್ಲ, ಕೆಲಸ ಜಾಸ್ತಿ ಹೇಳ್ತೀರಂಗ. ಇಲ್ಲಿ ಕೆಲಸ ಹೇಳ್ತೀವಿ ಅಂದ್ರೆ ಅವರು ಸ್ಕೂಲ್ಗೆ ಹೋಗ್ತಾರೆ. ನಾನೇ ಕಂಡಿಡ್ದಿದ್ದು ಅದನ್ನ. ಇವತ್ತು ಗೊತ್ತಾಯ್ತು ಅಮ್ಮ, ಯಾಕೆ ನಿನ್ ಸ್ಕೂಲಿಗೆ ಎದ್ದು ಓಡೋಗ್ತೀಯಾ ದಡ 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 ಅಂತ. ಯಾಕೆ ಹೇಳು, ಇಲ್ಲಿ ಅಲ್ಲೆಲ್ಲ ಆರಾಮಾಗೆಲ್ಲ ಸೆಟ್ ಆಗ್ಬಿಟ್ಟಿರುತ್ತೆ. ನಾನು ಒಂದು ರೀಲ್ ನೋಡಿದ್ದೀನಿ, ಈ ವಯಸ್ಸಾಗಿರೋ ಅಜ್ಜಿದರು ಮಗ ಬಂದಿದ ತಕ್ಷಣ ಅದು ಅಲ್ಲಿ ಯಾರಿಲ್ಲ ದಡ 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 ಅಂತ ಹೇಳ್ಕೊಂಬರುತ್ತೆ. ದಡ ಮೈ ಮಮ್ಮಿ ಮದರ್ ಈಸ್ ಫುಲ್ ಮದರಿಂಗ್ ಟುಡೇ. ಅಮ್ಮ ಇವತ್ತಿನ ದಿನಕ್ಕೆ ಆಲ್ ದ ವೆರಿ ಬೆಸ್ಟ್. ನಾವು ಯಾರು ಮನೇಲಿರಲ್ಲ, ಮೈಸೂರಿಗೆ ಹೋಗ್ತಾ ಇದ್ದೀವಿ. ಇಫ್ ಎನಿಥಿಂಗ್ ಪ್ಲೀಸ್ ಡೂ ಕಾಲರ್ಸ್ ಆರ್ ವಿಡಿಯೋ ಕಾಲರ್ಸ್. ಓಕೆ ಓಕೆ ಆಲ್ ಸೆಟ್. ತುಂಬ ಲೇಟ್ ಆಗೋಯ್ತು. ಫ್ರಮ್ ದಿವ್ಯಾಗೌಡ ಅವಳು ರೆಡಿ ಆಗೋದೆ 2 ಅವರು. ಸೊ ಗೋಯಿಂಗ್ ವ್ಲಾಗ್ ಮಾಡಲ್ವಾ? ನಾನು ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. ನೀನು ಬೇಡ ಅಂದ್ರೂ ಮಾಡೇ ಮಾಡ್ತೀನಿ. ಹಾಯ್ ಗಾಯ್ಸ್, ದಿಸ್ ಇಸ್ ದ ದಿವ್ಯಾಗೌಡ. ವೆಲ್ಕಮ್ ಬ್ಯಾಕ್. My vlog is my vlog, your vlog is your vlog. ಪ್ಲೀಸ್ ಸುಮ್ಮನೆ ತರ್ಬೇಡ. ಹಾಯ್ ರಾಹುಲ್, ಹೌ ಆರ್ ಯು? ಹಾಯ್ ಮೇಡಮ್, ಚೆನ್ನಾಗಿದೆ. ಹೇಗೆ ಅನಿಸ್ತಿದೆ ನಮ್ಮ ಜೊತೆ ಜರ್ನಿ ಮಾಡ್ತಿರೋದು? ಏನೋ ಫಸ್ಟ್ ಟೈಮು. ನಾ ಸ್ಟಾರ್ಟ್ ಆಗಿ 2 ಸೆಕೆಂಡು ಆಗಿಲ್ಲ, ಹೆಂಗಿದೆ ಅಂತೆ. ಹಾಯ್ ಸ್ವಾತಿ, ಹಾಯ್ ಮಾಡ್ರಿ. ಸೊ ಇನ್ನೊಬ್ರು ಸ್ಪೆಷಲ್, ತುಂಬ ಬ್ಯುಸಿಯೆಸ್ಟ್, ಓ ಮೈ ಗಾಡ್, ನಮ್ಮ ಜೊತೆ ಬರ್ತಿರೋದು ನಮ್ಮ ಅದೃಷ್ಟ ಅನ್ಸುತ್ತೆ. ನೋಡಿ ಇವರೇ. ಹಾಯ್ ಮಾಡೋ, ನಮ್ಮ ಫಂಕ್ಷನ್ಗೆ ಬಂದಿಲ್ಲ, ಸುಮ್ಮನೆ ಕತೆ ಹೊಡಿತ್ಯಾ? ಹಾಯ್ ಮಾಡಪ್ಪ. ಕರ್ದಿಲ್ಲ ಹೇಳಿ, ಅನ್ಸ್ಕೊಂಡಿದ್ದು ಚೆನ್ನಾಗಿ ಹೋಗಿರ್ಬೇಕಲ್ಲ. ಅಲ್ಲ ವಾಟ್ಸಪ್ ತೆಗಿ ನಂದು. ಇನ್ವೈಟ್ ಮಾಡಿದ್ರೆ ಹೌದು. ಮತ್ತೆ ಇವಾಗ ಹೆಂಗೆ ಹೇಳ್ತೀವಿ? ಎಷ್ಟು ಇಲ್ಲಿಂದ ಇಲ್ಲಿ ಸುಳ್ಳು ಹೇಳ್ತೀವಿ ಉಮೇಶ್ ನೀವು? ನೀವು 8 ಗಂಟೆಗೆ ಅಂದ್ಬಿಟ್ಟು 9 ಗಂಟೆ ಮಾಡಿದ್ರಿ. ಏನು ಓ, ನಿಮ್ದು ಹೆಚ್ಚು ಕಮ್ಮಿನೇ ಆಗಿಲ್ವಾ ಟೈಮಿಂಗು? ಇಲ್ಲ, ಕರೆಕ್ಟಾಗಿ ಬಂದಿದೆ. ಹೋಗೋ ಕನ್ನಡಕ, ಹೋಗೋ ಕನ್ನಡಕ. ಸುಮ್ಮನೆ ಶೋಕಿಗೆ ಹಾಕೊಳ್ಳೋದು ಇದೆಲ್ಲ ಬೇಡಮ್ಮ, ನಮ್ಮ ಹತ್ರ ನಡೆಯಲ್ಲ. ಏನು ಹೇಳ್ತೀರಾ ನಿಮ್ಮ ತಮ್ಮನ ಬಗ್ಗೆ? ನೋ ಕಮೆಂಟ್ಸ್. ಯಾಕೆ ನೀವು ನಿಮ್ಮ ತಮ್ಮ ಮಾತಾಡ್ತಿಲ್ವಾ? ನಿಮ್ಮ ಫೈಟ್ಸ್ನ ಯೂಟ್ಯೂಬಲ್ಲಿ ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ ಫ್ಯಾನ್ಸು. ನನಗೆ ಹೇಳ್ತಾ ಇದ್ರು, ಯಾಕೆ ದಿವ್ಯಾಕ ಮತ್ತು ಉಮೇಶ್ ಅಣ್ಣ ಜಗಳ ಆಡ್ತಿಲ್ಲ, ವಿ ಲವ್ ದೇರ್ ಫೈಟ್ ಅಂತ ಹೇಳ್ತಿದ್ರು. ಇವಾಗ ಒಂದು ಸ್ಮಾಲ್ ಫೈಟ್ ಬಿಡಿ. ಬಿಡ್ತೀನಿ, ಹಿಂಗೆ ಮೊಕ್ಕಂದ್ಮೇಲೆ ಬಿಡ್ತೀನಿ ನಿಂಗೆ. ಉಮೇಶ್ ರೆಡಿನಾ? ಏನು ಏನೋ ಹೇಳೋದು. ಕೆಲವರು ತುಂಬಾ ಓವರ್ ಆಕ್ಷನ್ಸ್ ಮಾಡಿದ್ರೆ ನಾವೇನು ಮಾಡೋಕ್ಕಲ್ಲ. ಯಾವ ಓವರ್ ಆಕ್ಷನ್ ಇಲ್ಲ, ಏನಿಲ್ಲ, ಏನ್ ರೀಸನೇ ಇಲ್ಲ. ರೀಸನ್ನೇ ಇಲ್ಲ ಅಲ್ಲ. ಏನಕ್ಕಪ್ಪ ಡಿಸ್ಟರ್ಬ್ ಮಾಡೋದು? ಆಮೇಲೆ ಏನು ಯಾವಾಗ ನೋಡಿ ಕಾಲ್ ಮಾಡಿ ಇಷ್ಟ ಇರ್ತದೆ. ಇವರನ್ನ ವಾಪಸ್ ಇಲ್ಲೇ ಹೇಳ್ಸ್ಬಿಟ್ಟು ಮೈಸೂರಿಗೆ ಹೋಗ್ಬಿಡ್ತಾರೆ. ಡಿಸ್ಟರ್ಬ್ ಆಗ್ತದೆ ಇನ್ಮೇಲೆ ಮಾಡಬಾರ್ದು. ಇಲ್ಲೇ ಹೇಳ್ಸ್ಬಿಟ್ಟು ಹೋಗ್ಬಿಡ್ತಿರ್ತಾರೆ. ಡಿಸ್ಟರ್ಬ್ ಆಗೋರು ನಮ್ಮನ್ನ ಬ್ಲಾಕ್ ಮಾಡ್ಬಿಟ್ಟು ನಮ್ಮ ನಂಬರ್ನ ಡಿಲೀಟ್ ಬಿಸಿಲಿದ್ದೀರಾ ನೀವೆಲ್ಲ? ಇವ್ರೊಬ್ರು ಮಾಡಿಲ್ಲ ಅನ್ಬಿಟ್ಟು ಏನ್ ಯಾಕೆ ಏನಕ್ಕೋ ಸಿಟ್ ಯಾಕೆ ಅವ್ರ ಮೊಬೈಲ್ ನಂಬರ್ ನಂಬರ್ ಎಲ್ಲ ನಾನು ಸುಮ್ಮನೆ ಹೇಳ್ದೆ, ನೀವ್ ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೋತೀರಾ ನನ್ನ ಮಾತನ್ನ? ಒಂದ್ ನಿಮಿಷಕ್ಕೆ ಯಾವ್ದು ಈ ಫಿಶ್ ಮಾರ್ಕೆಟ್ಗೆ ಹೋಗಿ ಬಂದಂಗ ಅನ್ಸ್ತು ನಂಗೆ. ನಂಗೆ ಮೊದಲೇ ಲೆಫ್ಟ್ ಸೈಡ್ ತಲೆ ನೋಯ್ತದೆ. ನೀ ಲೆಫ್ಟ್ ಬೇರೆ ತಲೆ ಬೇರೆ ಇದ್ಯಾ? ಯಪ್ಪ, ನನಗೆ ಇವತ್ತೇ ಗೊತ್ತಾಗಿದ್ದು. ಪುಷ್ಪಕ್ಕ ಕೌಂಟರ್ ಮೇಲೆ ಎನ್ಕೌಂಟರ್ ಮಾಡ್ತಾವ್ರೆ. ಯಾವ್ದು ಆಸ್ಪತ್ರೆ ಕಾಣಿಸ್ತಾ ಇಲ್ಲ, ಕಾಂಪೌಂಡರ್ ತರ. ಅದೇ ನಾವು ನಮ್ ಗರ್ಲ್ ಫ್ರೆಂಡ್ ಕಾಂಪೌಂಡ್ರು ನೋಡಿ. ನನ್ಗೆ ಯಾಕೆ ಹೇಳ್ತೀಯ? ನನ್ನ ಗರ್ಲ್ ಫ್ರೆಂಡ್ ಇಲ್ಲ. ಗರ್ಲ್ ಫ್ರೆಂಡ್ ಈ ಬರ್ತಾಳಲ್ಲ ಅವಳು ಕಾಂಪೌಂಡರ್. ಆಯ್ತಾ? ನನ್ನ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋದಂದ್ರೆ ಅವ್ರ ಜೀವನದಲ್ಲಿ ಇವರಿಬ್ರೆ ಅನ್ಸುತ್ತೆ. ನನ್ನ ಮಾತನ್ನ ಯಾರು ಸೀರಿಯಸ್ ಆಗಿ ತಗೊಂಡಿರೋದು ನಾನು ನೋಡೇ ಇಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ನೀನ್ ಯಾರನ್ನೂ ಸೀರಿಯಸ್ ಆಗಿ ತಗೊಳಲ್ವಲ್ಲ, ಅದಕ್ಕೆ ನಿನ್ ಮಾತನ್ನ ಯಾರು ಸೀರಿಯಸ್ ಆಗಿ ಗೊತ್ತಾಯ್ತಾ? ನಾನು ಯಾರನ್ನೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ. ಯಾವುದೇ ವಿಚಾರಕ್ಕೂ ಕೆಲವೊಂದು ವಿಚಾರಕ್ಕೆ ಅಷ್ಟೇ ಸೀರಿಯಸ್. ಯಾರ್ಯಾರು ಏನು ಮಾತಾಡ್ತಾರೆ ಅಂತ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ. ನನಗೆ ಇವಳ್ದು ಬೇಗ ಸ್ಟೋರೇಜ್ ಫುಲ್ ಆಗ್ಲಿ ಅಂತ ಕಾಯ್ತೀನಿ. ಯಾಕಂದ್ರೆ ನನ್ನ ಕ್ಯಾಮ್ರಾದಾಗ ನಾನು ಲಾಗ್ ಮಾಡ್ಬೋದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಈ ತರದೆಲ್ಲ ಇದಾರೆ ಜನ. ನನ್ನ ಮೊಬೈಲ್ ಕೊಡ್ತೀನಿ ಇವಾಗ. ಈ ತರ ಕನ್ನಿಂಗ್ ಇರೋರ್ನ ನನ್ನ ಕನ್ನಿಂಗ್ ಅಲ್ಲ, ಈ ತರ ನೀನ್ ನನ್ನ ಬಗ್ಗೆ ಮಾತಾಡೋ ರೈಟ್ಸ್ ಇಲ್ಲ. ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ. ನಿಮ್ ಬಗ್ಗೆ ಮಾತಾಡಿಲ್ಲ. ಮಾತಾಡಲ್ಲ ಅಂತ ನಾನು ಭವ್ಯನ್ ಕಡೆ ಮಾತಾಡ್ತೀನಿ. ಹೌದು, ನಾನು ಸೆಲ್ಫಿಶ್. ಏನ್ ಇವಾಗ ಸೆಲ್ಫಿಶ್ ಹೇಳ್ತಿಲ್ವಾ, ನನ್ನ ಜೀವನ ಒಂಥರ ಸಾರ್ಥಕ. ದಯವಿಟ್ಟು ಚೆನ್ನಾಗಿ ರೆಡಿ ಆಗಿದೆ, ಸೈಲೆಂಟ್ ಆಗಿ ಕುತ್ಕೊಬಿಡು. ಸುಮ್ಮನೆ ಓವರ್ ಅದೇ ತಿನ್ಬೇಡ. ಓ, ನಾನು ಚೆನ್ನಾಗಿ ಕಾಣಿಸ್ತಿದ್ದೆ.
ಪುಷ್ಪ ಹೇಳಿ ನಾನು ಕರ್ದೆ ಅಂತ ಹೇಳಿ. ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸ್ವಾತಿ ಬಸ್ ಹತ್ತನ ಬನ್ನಿ ನಾವು. ಸುಮ್ನೆ ಆಕ್ಚುಲಿ ಬಸ್ಸಲ್ಲಿ ಹೋಗ್ತೀನಿ ಅಂದ್ಲು. ನಾನೇ ಇಲ್ಲ ಕಡೆ ಬಾ ನನ್ ಜೊತೆನೆ ಕಾರಲ್ಲಿ ಬಾ, ಯಾಕೆ ಬಸ್ಸಲ್ಲಿ ಹೋಗ್ತೀಯ ಅಂತ ಕರೆದೆ. ಬಸ್ಸಲ್ಲಿ ಬಿಡ್ಬೇಕು. ಇವರೆಲ್ಲ ಬರ್ತಾರೆ ಅಂದಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ, ಕಾರೇ ಹತ್ತುತ್ತಾ ಇರ್ಲಿಲ್ಲ. ನನ್ ಮೇಲೆ ಆಣೆ ಇಟ್ಟಳು. ಮತ್ತೆ ಇವಾಗ ಯಾಕೆ ಹತ್ತಿದ್ಯಾ? ನೋಡಿದ್ಮೇಲೆ ಹತ್ತಾದ್ಮೇಲೆ ತೆಗೆದ್ಲು ಫೋನ್ ಇವಾಗ ಬ್ಲಾಗ್ ಮಾಡೋದಕ್ಕೆ. ಗೈಸ್ ನನ್ಗೆ ಇಲ್ಲಿ ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಲುಕಿಂಗ್ ನೈಸ್. ಅದಕ್ಕೆ ಭವ್ಯ ನನ್ನ ಪದೇ ಪದೇ ಬ್ಲಾಗ್ ಆ್ಯಡ್ ಮಾಡ್ತಾ ಇದ್ದಾರೆ. ಕಪ್ಪು ಕಾಣಿಸ್ತಿದೀನಿ. ನನ್ ಫೋನಲ್ಲಿ ನೋಡು, ಫೋನ್ ಫಿಲ್ಟರ್ ಹಾಕೊಂಡಿದ್ದಾಳೆ ಅಲ್ಲಿ ಎಡಿಟಿಂಗ್ ಮಾಡ್ಬಿಟ್ಟು. ಕ್ಯಾಮ್ರಾನೇ ಫಿಲ್ಟರ್ ಹಾಕ್ಬಿಟ್ಟು ಹೇಳ್ತಾಳು. ನಂಗಂತೂ ಒಂದು ನೀನ್ ವಾರೆಗಣ್ಣಲ್ಲಿ ನೋಡ್ಬೇಡ ಸುಮ್ಮನೆ. ವಾರೇ ವಾರೇ ಇವತ್ತೊಬ್ರನ್ನ ಹೆಂಗೆ ನಾನು ದಿಸ್ ವ್ಲಾಗ್ ವಿಲ್ ಬಿ ರೋಸ್ಟಿಂಗ್ ಫಾರ್ ದಿವ್ಯಾ ಗೌಡ. ರೋಸ್ಟಿಂಗ್ ಫಾರ್ ದಿವ್ಯಾ ಗೌಡ. ಎಲ್ಲರೂ ರೋಸ್ಟ್ ಆಯ್ತೀರ, ನನಗೆ ರೋಸ್ಟ್ ಮಾಡ್ಬಿಟ್ಟು ನೋಡಿ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನಾನು ಸೆಲ್ಫಿಶ್ ಅಲ್ವಾ, ಹೆಂಗ್ ಸೆಲ್ಫಿಶ್ ಆಗಿ ಬದುಕೋದು ಅಂತ ಇವತ್ತು ತೋರಿಸ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದನ್ನೇ ಜನಕ್ಕೆ ಇದನ್ನೇ ಹೇಳ್ಕೊಡು. ಹಠ ಸಾಧಿಸಿ ಬದುಕ್ತೀನಿ ಇವತ್ತು. ಓವರ್ ಆಕ್ಷನ್ಸ್ ಮಾಡ್ತಾರೆ ಜೀವನದಲ್ಲಿ. ನಾನು ಎಷ್ಟೊಂದು ಹೇಳಿದ್ದೀನಿ, ಇಷ್ಟೊಂದೆಲ್ಲ ಹಠ ಯಾಕೆ ಕಟ್ ಮಾಡ್ತೀಯ ಬ್ಲಾಗ್ನ ಮಾತಾಡೆ. ಜೀವನದಲ್ಲಿ ನಾನು ಎಷ್ಟೊಂದು ಹೇಳಿದ್ದೀನಿ, ಯಾವುದನ್ನು ಇಷ್ಟು ಮೋಟಿವ್ ಆಗಿ ತಗೊಂಡಿಲ್ಲ. ಅದನ್ನ ಸ್ಪೋರ್ಟಿವ್ ಮೋಟಿವ್ ಅಲ್ಲ, ಮೋಟಿವ್ ಏನಾದ್ರೂ ಆಗುತ್ತೆ. ಸ್ಪೋರ್ಟಿವ್ ಆದ್ರೂ ಆಗುತ್ತೆ, ಮೋಟಿವ್ ಆದ್ರೂ ಆಗುತ್ತೆ. ಓಕೆ ಮ್ಯಾಮ್, ಯೋರ್ ಇಂಗ್ಲಿಷ್ ಮೈ ಇಂಗ್ಲಿಷ್ ಆಯ್ತಮ್ಮ, ನಾನು ಕನ್ನಡ ಮೀಡಿಯಂ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಯ್ಯೋ ದೇವರೇ, ಇಂಗ್ಲಿಷ್ ಮೀಡಿಯಂ. ಕ್ಯಾಮ್ರಾ ಬರ್ಸಿ ಯಾಕೆ ಹಂಗ ಆಡ್ತಾ ಇದೀಯ ನೀನು? ನಮ್ಮಿಷ್ಟ. ಬಡವ್ರ ಫೋನ್ ಅಮ್ಮ, ನಾವು 14, ನೀವು 17. ನಿಂಗೆ ಹೇಳಕ್ ಹೇಳಿದ್ ನಂದು 17, ನೀನು 14. ರಾಹುಲ್ ಏನ್ ಅನ್ಸ್ತಿದೆ 2 ನಿಮಿಷದ ಜರ್ನಿ? ಮೇಡಮ್ ನಂದು ವರ್ಕ್ ಮಾಡ್ತಾ ಇದ್ದೀನಿ. ಇವ್ರಿಬ್ಬರು ಕಾಟ ನೋಡಿದ್ರೆ ಮುಂದೆ ಒಂದು ಪಂಚಾಯತಿ ಕಟ್ಟೆ ಹಾಕ್ಸೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಹೌ ಇಸ್ ದ ಜೋಶ್ ರಾಹುಲ್? ಸಖತ್ ಜೋಶ್. ಮಜಾ ಇದೆಯಾ? ಮಜಾ ನಾನು ಗೊತ್ತಿರೋರು 2-3 ಜನ. ಆಫ್ಟರ್ 20 minutes ಲೇಟರ್ ನೋಡು, ಭವ್ಯ ಕತ್ತಿಗೆ ನೆಕ್ರೆಸ್ ಹಾಕೊಂಡು ಅಂತ ಮಲ್ಕೊಂಡಿರ್ತಾಳೆ. ಇವಾಗ ಹೌ ಇಸ್ ದ ಜೋಶ್? another 20 minutes ದ ಜೋಶ್. ಆಫ್ಟರ್ ದಟ್ ನೋ ಜೋಶ್. ನನಗೆ ಎಷ್ಟು ಬೇಕೋ ಅಷ್ಟು ಜೋಶಲ್ಲಿ ಇರ್ತೀನಿ. ಅವಾಗ ಜೋಶ್ ಬಿಡು, ಅವಾಗ ಮಲ್ತೀನಿ. ಲೈಫ್ ಇಸ್ ಸೋ ಸಿಂಪಲ್. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ನೀವು. ನಂಗೆ ಬೆಳಗ್ಗೆನೆ ಯಾವ್ದೋ ಮೋಟಿವೇಶನಲ್ ಕ್ಲಾಸಿಗೆ ಬಂದಿದ್ಯಾ? ಗುರುಜಿ ಜೊತೆ ಬಂದಂಗೆ ಆಗ್ತಾ ಇದೆ. ಒಂದು ಗುರುಜಿ ಹೇಳಿದಾರೆ ಗೊತ್ತಾ? ನಮಸ್ಕಾರ ಅಪ್ಪ. ನನ್ಗದು ಅರ್ಥ ಆಗಿಲ್ಲ ಫಸ್ಟ್. ಏನಿದು ಅಂತ ಕಳಿಸ್ತಿದೆ. ಓ ಉಮೇಶ್, ಕೆಲವ್ರು ನನ್ನ ಫೋಟೋನೆಲ್ಲ ಇಟ್ಕೊಂಡು ಹಿಂಗೆಲ್ಲ ನನ್ನ ಫೋಟೋಸ್ನೆಲ್ಲ ಡಿಲೀಟ್ ಮಾಡಕ್ಕೆ ಹೇಳ. ಉಮೇಶ್ ಇರೋದನ್ನೆಲ್ಲ ಡಿಲೀಟ್ ಮಾಡಿ ಯಾವ್ದು ಕೊಟ್ಬಿಡ, ಅವಾಗ ಗೊತ್ತಾಗ್ಲಿ. ಈ ತರ ನಂಗೆ ಆಟಿಟ್ಯೂಡ್ ತೋರಿಸ್ಬಿಟ್ರೆ ನಾನು ನಾಗವಲ್ಲಿ ಆಗ್ತೀನಿ. ನೀನ್ ನಾಗವಲ್ಲಿ ಆಗದೆ. ನೋಡು ದಿವ್ಯಾ, ನಿನ್ ತಂಗಿ ನಾಗವಲ್ಲಿ ಆಗ್ತಿರೋದು ನೋಡು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ನಾನು ಮಲಗ್ತೀನಿ ಅಂದ್ರೆ ನೋಡಿ. ಎವ್ರಿಬಡಿ ಸ್ಲೀಪಿಂಗ್ ಎಕ್ಸ್ಪೆಕ್ಟ್ ಮೀ. ಓಕೆ, ಇನ್ನೊಂದ್ಸತಿ ಹೇಳಿ. ಏನು ಹೇಳಿದ್ರಲ್ಲ? ಹಿರಿಯ ಕಂಚಾಳಿ ಮನೆಗೆಲ್ಲ. ಅದಕ್ಕೆ ಯಾರು ಅದನ್ನ ನೋಡಿ, ದೊಡ್ಡವರು ಎಷ್ಟು ಒಳ್ಳೆ ತಂದಲ್ಲಿದ್ರೆ ಮಕ್ಕಳು ತಂಗಿರು ಹಾಗೆ ಆಗ್ತಾರೆ. ಇವಾಗ ನೀನು ತುಂಬಾ ಒಳ್ಳೆಯವಳಾಗ್ತೀನಿ. ಮನೇಲಿ ಒಂದು ಅವತಾರ ನೋಡಿದ್ವಿ. ಹೌದು, ನನ್ನಲ್ಲಂದೆ ನಮ್ಮ ಅಕ್ಕನೂ ಆಂಟಿ ಬೇಡ ಅಂತಾನೆ. ಭವ್ಯನೇ ಇಲ್ಲ, ಸುಮ್ಮನೆ ನಮ್ಮ ಬೇಗ ಕಳಿಸ್ಕೊಡ್ತೀವಿ. ಮನಸ್ಸು ಒಳಗಡೆ ಇದೆ, ಪರವಾಗಿಲ್ಲ. See what's in my bag, ತೋರ್ಸ್ಲಾ? ಬೇಡ, ಪ್ಲೀಸ್ ನನ್ನ ಬ್ಲಾಗ್ ನೀನ್ ಯಾಕೋ ನನ್ನ ಬ್ಲಾಗ್ ಮಾಡಿ ಬರ್ತೀಯ? ಹೋಗಿ ನನ್ನ ಬ್ಲಾಗ್ ನೀನ್ ಹೋಗಿ ಇವಾಗ. What's in my bag? ಮಿಠಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಡ್ರೈ ಫ್ರೂಟ್ಸ್, ಸಾಂಬಾರ್ ಮಾಡಿ ಕೊಟ್ಬಿಡ್ತೀನಿ. ಡ್ರೈ ಫ್ರೂಟ್ಸ್. ಉದ್ದಿನಬೇಳೆ ಸಾಂಬಾರ್ ಮಾಡ್ತಾರೆ ಅಂತ ಯಾವ ಭವ್ಯ ಜನರೇ ಅಲ್ಲಿ ನೋಡಿ ಜನರೇ ಈ ತಂದಿದ್ದೀನಿ.
ನಾನು ಅವಾಗಲೇ ತಂದಿಲ್ಲ ಅನ್ಕೊಂಡೆ. ದಿಸ್ ಬ್ರೋ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನಾನ್ ತಂದಿರೋ ಟವಲ್. ಕೇಳಿದ್ರು 2 ಸಲ ನ್ಯಾಪ್ಕಿನ್ ಇದೆಯಾ ಇದೆ ಅಂತ ನಾನೇ ಕೊಟ್ಟಿಲ್ಲ. ಓವರ್ ಎಕ್ಸೈಟೆಡ್. ನಂಗೆ ಒಂಥರ ಪಾನಿಕ್ ಅಟ್ಯಾಕ್ ಆದಂಗೆ ಆಗ್ತಾ ನನಗೆ ಅವಳ ಮೇಲೆ. ಬ್ಲಶ್ ಹಚ್ಕೋತಾ ಇದ್ದೀನಿ ಇವಾಗ. ನಾನು ಮೇಕಪ್ ಮಾಡ್ಕೋತೀನಿ ಸ್ವಲ್ಪ. ಆಲ್ರೆಡಿ ಇದೆ ಸ್ವಲ್ಪ, ಅದ್ರ ಮೇಲೆ ಇನ್ನೂ ಸ್ವಲ್ಪ ಅಲ್ಲ, ಅದು ಮಣ ಒಂದು ಮಣ. ಇವ್ರು ಎಂಟಿ ಕೊಡ್ಸಿದಾರ ಮೇಕಪ್ ಪ್ರಾಡಕ್ಟ್ಸ್ ಹಂಗೆ ಅಲ್ಲ ಕೆಳಗಡೆ ಕೊರಿಯನ್ ಅಲ್ಲ, ಬೇಕಾದ್ರೆ ಕೊಡಿಸ್ತೀನಿ, ಇನ್ನು 2 ಮಣ ಹಾಕೊಳ್ಳಿ. ಹೊಟ್ಟೆ ಕಿಚ್ಚು. ಅದೇ ಮಣ ಹಾಕೊಂಡು ಚೆನ್ನಾಗಿ ಕಾಣಿಸೋದು. ನಾವು ಏನದು ಬೆಲೆ ಕೊಡ್ದಿರೋ ಗೈಸ್. ಈ ವ್ಲಾಗ್ಸ್ ನ ಏನ್ ಟೈಟಲ್ ಹಾಕ್ಬೇಕು ಅಂತ ನೀವು ಡಿಸೈಡ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪೋಸ್ಟ್ ದಿವ್ಯಾ ಇಸ್ ರೋಸ್ಟಿಂಗ್ ದಿವ್ಯಾ ಗೌಡ ಅಂತ ಹಾಕ್ಲಾ, ಅಥವಾ ಎವ್ರಿಬಡಿ ಇಸ್ ರೋಸ್ಟಿಂಗ್ ದಿವ್ಯಾ ಗೌಡ ಅಂತ ಹಾಕ್ಲಾ, ಎವ್ರಿಬಡಿ ಇಸ್ ರೋಸ್ಟಿಂಗ್ ಎವ್ರಿಬಡಿ ಅಂತ ಹಾಕ್ಲಾ? ಅಲ್ಲ, ಶಿ ಇಸ್ ಗೆಟಿಂಗ್ ರೋಸ್ಟೆಡ್ ಅಂತ. ರೋಸ್ಟೆಡ್ ಸುಮ್ಮನೆ ಯಾವ ಚಾನೆಲ್ ಅದು? ಆರ್ಡರ್ ನನ್ ಜಡ್ಜಿ ಮಗ. ಇಡ್ಲಿ ವಡೆ ಸಾಂಬಾರ್ ಸಚಿನ್ ಹೊಡ್ದ 6. ಸಚಿನ್ ಹೊಡ್ದ 6. ಯಾವ ಇವೆಲ್ಲ ಸೆಲ್ಫೀಸ್ಗಳು ಸೆಲ್ಫಿ ತಗೊಂಡಿದ್ದೆ ಅಂತ ಹೋಗ್ತಾರೆ. ಏನು ರೈಮಿಂಗ್ ಅಂದ್ರೆ ಓದಕ್ಕೆ ಇಷ್ಟ ನೋಡಿ. ಹೆಂಗೆ ಫುಲ್ ಬೆಳ್ಳಿ ಕಾಣ್ತಿದೆ. ಒಳ್ಳೇದಾಗ್ಲಿ. ಕನ್ನಡದಲ್ಲಂತೂ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಮಗೆ ಫೇವರೇಟ್ ಮೇಡಮ್. ಆಲ್ ದ ವೆರಿ ಬೆಸ್ಟ್. ಪಕ್ಕದಾಗಲಿ ಇನ್ನೂ ಒಂದು 100 ಎಕ್ಸಿಬಿಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮೇಡಮ್, ಈ ಸೀರೆ ನಿಖರವಾದ ಬೆಲೆ. ಸೀರಿಯಲ್ ನೋಡಿ ನಮಗೆ ಹಾಯ್. ಸೊ ನೋಡಿದ್ರಲ್ಲ, ನಾನು ಇನಾಗ್ರೇಟ್ ಮಾಡೋಕ್ಕೆ ಬಂದಿದ್ದು ಇದೇ ಟೈಮ್ ಇಂಗ್ಲಿಷ್ ಅವ್ರದ್ದೆ. ಸೊ ಹೌಸ್ ದ ಜೋಶ್ ಹೇಗೆ ಅನಿಸ್ತಿದೆ? ಆ್ಯಂಡ್ ಇದು ನಿಮಗೆ ಎಷ್ಟನೇ ಎಕ್ಸಿಬಿಷನ್? ಇದು ನಮ್ಮ ಮೈಸೂರಲ್ಲಿ 2ನೇ ಎಕ್ಸಿಬಿಷನ್. ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಮೈಸೂರು ಜನ. ಒಳ್ಳೇದಾಗಲಿ. ನೀವು ಬಂದಿದ್ದು ಖುಷಿ ಆಯ್ತು. ನನ್ನನ್ನು ಕಂಡಿದ್ದು ನನಗೆ ಸಖತ್ ಖುಷಿ ಆಯಿತು. ಮೈಸೂರಿಗೆ ಬಂದಂಗೂ ಆಯಿತು, ಎಲ್ಲ ಆಲ್ ಓವರ್ ಎಲ್ಲ ಕೆಲಸ ಮುಗ್ದಂಗೂ ಆಯಿತು ನಮ್ಮದು. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ, ಚೆನ್ನಾಗಾಗಲಿ. ಇನ್ನು 100 ಎಕ್ಸಿಬಿಷನ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಒಳ್ಳೆ ದರ್ಶನ ಆಯ್ತು. ಈಗ ಒಳ್ಳೆ ಊಟ ಮಾಡಕ್ ಹೋಗ್ತಾ ಇದೀವಿ. ಕನಕ ಕನ್ನಕ ಎಷ್ಟು ಚಂದ ಕೈತಿ. ಅಂದ್ರೆ ಆಗಲ್ಲ ಅಂದ್ರೆ ನಿನ್ ಕೈಲೇ ವಿಡಿಯೋ ಮಾಡಿಸ್ಕೊಳ್ತಿದ್ದೆ. ವಿಡಿಯೋ ತೆಗ್ಸ್ಕೊಳಕ್ ಮಾತ್ರನಾ ಉಮೇಶ್? ಹೌದು. ಏನಿವಾಗ ನೀನೇನ್ ಮಾಡಿದೆ ಇಷ್ಟೊತ್ತರ್ಗು? ನಾನು ಅಟ್ಲೀಸ್ಟ್ ಅವನ ಹತ್ರ ಚೆನ್ನಾಗಿ. ಉಮೇಶ್, ವಾಟ್ ಇಸ್ ದಿಸ್ ಬಿಹೇವಿಯರ್? ಹಾ, ಜನಕ್ಕೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚಲ್ಲ, ಈ ಮೆಂಟ್ಮೆಂಟ್ ಆಡ್ತಿಯಲ್ಲ, ಅದಕ್ಕೆ ನೋಡಿದ್ರೆ ಹೆಂಗ ಅವ ಇಟ್ಟಿದ್ದೀನಿ. ಹಾಂ, ಗೊತ್ತಾಯ್ತಾ? ಎಲ್ಲ ತಂಗಿದಿರೋ ನನ್ನ ಮೋಟಿವೇಶನ್ ತಗೊಳ್ಳಿ, ನನ್ನ ಹತ್ರ ಕ್ಲಾಸಿಗೆ ಬನ್ನಿ. ಬೆಳಗ್ಗೆಯಿಂದ ಅಕ್ಕನ ಜೊತೆ ಮಾತಾಡಿಲ್ಲ. ಇವಾಗ ನೋಡ್ರಿ, ಅಕ್ಕನ ಪಕ್ಕನೇ ಕೂತಿರೋದು. ಏನು ಆಡ್ತಿರ್ರಿ ಆಟನ? ಹೊಸಿ ಆಡಲ್ಲ. ಬೆಳಗ್ಗೆ ಏನು ಚಂಡಮಾರುತ ಇದ್ದ ತರ ಆಡ್ತಿದ್ರಿ ಇವರು.
ನೋಡಿದ್ರಾ ಇವಾಗ ನೀನ್ ಸೈಲೆಂಟ್ ಆಗಿ ಇವಾಗ ಯಾವ ತರ ರಾಹುಲ್? ಇವಾಗ ಇದು ಬೆಂಗಳೂರು ಕ್ಲೈಮೇಟ್ ತರ ಆಗ್ಬಿಟ್ಟವ್ರೆ. ಕೂಲ್ ಆಗಿ ಡೈಲಾಗ್ ಕುಡಿತಾ ಇದಾರೆ ಬೆಳಗ್ಗೆಯಿಂದ. ಒಳ್ಳೆ ಒಳ್ಳೆ ಡೈಲಾಗ್. ಒಳ್ಳೆ ಒಳ್ಳೆ ಡೈಲಾಗು. ಏನು ಕಣೋ ನೀನು? ಮೇಡಮ್. ಹಾ ಅದು ಕಂಟೆಂಟ್ ಕ್ರಿಯೇಟರ್ ಮೇಡಮ್ ಅದು. ಇವಾಗ ಏನ್ ಗೊತ್ತಾ ರಾಹುಲ್, ಇವ್ರಿಗೆ ಹೆಂಗ್ ಬೇಕೋ ಹಂಗ್ ಚೇಂಜ್ ಮಾಡ್ಕೊಳ್ಳೋದಾಯ್ತಾ. ಇವಾಗ ನಾವು ಪಾಯಸ ಅಂದವ್ರು ಏನೋ ಬೇರೆ ಹೇಳ್ತಾರೆ. ಎಲ್ಲದನ್ನು ಅವ್ರವ್ರ ಪ್ರಕಾರ, ಜನ್ಜಿ ಪ್ರಕಾರ, ಈ ಜನರೇಷನ್ ಪ್ರಕಾರ ಅವ್ರು ಅಪ್ಡೇಟ್ ಆಗ್ಬಿಟ್ಟು ನಮ್ನು ಹಂಗೆ ಅಪ್ಡೇಟ್ ಆಗಿ ಅಂದ್ರೆ ಎಷ್ಟು ಕಷ್ಟ ಹೇಳಿ. ನಮ್ಗೆ ಹೆಂಗ್ ಬರುತ್ತೋ, ನಮ್ಗೆ ಹೆಂಗಿರ್ಬೇಕು ಅನ್ಸುತ್ತೋ ಹಂಗೆ ಇರ್ಬೇಕು ರಾಹುಲ್. ಬೇರೆಯವ್ರಿಗೋಸ್ಕರ ಚೇಂಜ್ ಆಗ್ತಾರೆ. ದಿವ್ಯಾಕವ್ರನ್ನ ನಾನು ಕಂಟೆಂಟ್ ಅಂತಾನೆ ಅಂತಿದ್ದು, ಇವರೆಲ್ಲ ಕಾನ್ಶೆಂಟ್. ಇಟ್ಸ್ ಕಾಲ್ಡ್ ಕಾನ್ಶೆಂಟ್. ಕಮೆಂಟ್ ಅಂತ ಹೇಳ್ತಿದ್ದೆ ನಾನು, ಇವರೆಲ್ಲ ಕಾಮೆಂಟ್. ಮುಂಚೆಲ್ಲ ಎಲ್ರು ಕಮೆಂಟ್ ಮಾಡಿ ಅಂತ ಹೇಳ್ತಿದ್ರಲ್ಲ, ಇವಾಗ ಕಾಮೆಂಟ್ಸ್ ಮಾಡಿ ಅಂತ ಹೇಳಿದ್ರೆ. ಇಲ್ಲ ತಪ್ಪು ಮಾಡ್ಕೊಂಡೇ ಇರಿ ಅಂತ ಹೇಳ್ತಾರಲ್ಲ ಅವರೇ ಸರಿ. ನಾವು ಮುಂಚೆ ಇದನ್ನೆಲ್ಲ ಯಾರು ಕರೆಕ್ಟ್ ಮಾಡೋರು ಇರ್ಲಿಲ್ಲ. ನಾನ್ ವೆಜ್ ಹೋಟ್ಲಲ್ಲಿ ಯಾವ್ದು ಚೆನ್ನಾಗಿದೆ? ಸೊ ಬಿ ಹೌ ಯು ವಾಂಟ್ ಟು ಬಿ. ಅಷ್ಟೇ ಅಷ್ಟೇ ಅಷ್ಟೇ. ನನ್ನ ಹತ್ರ ಇರೋ ಫೋಟೋಸ್ ಎಲ್ಲ ನಿಮ್ಮ ಹತ್ರ ಇದೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದೀವಿ. ಸೊ ಅದರಲ್ಲಿ ಕಲೆಕ್ಟ್ ಮಾಡಿದ್ದೀವಿ. ಸೊ ನೈಸ್, ಥ್ಯಾಂಕ್ ಯು. ಓಕೆ, ನಾವಿವತ್ತು ದೊನ್ನೆಬೇರಿನ ಪ್ಯಾಲೇಸ್ ಮೈಸೂರು ಕುವೆಂಪು ನಗರಲ್ಲಿದ್ದೀವಿ. ಸೊ ವೆಜಿಟೇರಿಯನ್ ಅವರೇ, ಹೇಗಿದೆ ಫುಡ್ಡು ಹೇಳಿ ರಾಹುಲ್? ಅಮೇಝಿಂಗ್. ನಿಮಗೆ? ಸೂಪರ್ ಆಗಿದೆ. ಸೊ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್ ಟು ಸಚಿನ್ ಆ್ಯಂಡ್ ವರುಣ್ ಅವ್ರಿಗೆ. ಸೊ ಹ್ಯಾಪಿ. ಸಖತ್ತಾಗಿದೆ ಫುಡ್ ಮಾತ್ರ, ಅಮೇಝಿಂಗ್. ನಾನು ಪರೋಟ ತೊಗೊಂಡೆ. ದಿಸ್ ಇಸ್ ಮಟನ್. ಇಳು ಚಿಕನ್ ಲವರ್, ನಾನು ಮಟನ್ ಲವರ್. ಇವಳು ಚಿಕನ್ ಲವರ್, ಮಟನ್ ಲವರ್. ಮಟನ್ ಗೀ ರೋಸ್ಟ್ ಸಖತ್ತಾಗಿದೆ. ಮಟನ್ ಚಾಪ್ಸ್ ಇಸ್ ಆಲ್ಸೋ ಗುಡ್. ಆ್ಯಕ್ಚುಲಿ ಮಟನ್ ಗೀ ರೋಸ್ಟ್ ಅವನು ಆರ್ಡ್ರ್ ಮಾಡಿದ್ದೆ, ನಾವು ತಿಂದ್ವಿ. ಆ್ಯಕ್ಚುಲಿ ರಾಹುಲ್ ಅವ್ರ ಪಾಪ ಗೀ ರೋಸ್ಟ್ ಆರ್ಡ್ರ್ ಮಾಡಿದ್ದು. ಟೇಸ್ಟಿಗೆ ಅಂತ ಹಾಕ್ಕೊಂಡ್ವಿ, ಎಲ್ಲ ನಾವೇ ಹಾಕ್ಬಿಡಿ. ಇಟ್ಸ್ ಸೋ ಗುಡ್. ಒಂದು 8 months ಬ್ಯಾಕ್ ಗೋಲಿ ಬ್ಲಾಸ್ಟ್ ಅವ್ರದ್ದು ಫ್ರಾಂಚೈಸಿನ ಹೋಗಿ ಇನಾಗ್ರೇಟ್ ಮಾಡಿದೆ. ಆ್ಯಂಡ್ ಆಫ್ಟರ್ 8 months ಗೋಲಿ ಬ್ಲಾಸ್ಟ್ನ ಕುಡಿತಾ ಇದ್ದೀನಿ ಮೈಸೂರಿಗೆ ಬಂದು. ಸೊ ಹ್ಯಾಪಿ. ಚೆನ್ನಾಗಿ ಊಟ ಮಾಡಿ ಇದೆಲ್ಲ ತಿನ್ಬೋದು. ಅದೆಲ್ಲ ಯಾರು ತಿಂದಿಲ್ಲ. ಅದೇ ಹೊಸದಾಗಿ ಓಪನ್ ಆಗಿರೋದು. ರೀಸೆಂಟಾಗಿ ಅಶ್ವಿನಿ ಮ್ಯಾಮ್ ಅಲ್ಲಿಗೆ ಬಂದು ಲಾಂಚ್ ಮಾಡಿದರು. ಸೊ ಇವಾಗ ಹೋಗೋಣ ಬೇರೆ ಕಡೆ. ಸೊ ಫದರ್ ಟಚ್ ಅವರ ಏಸ್ಥೆಟಿಕ್ ಕ್ಲಿನಿಕು ಮೈಸೂರಲ್ಲಿ ಕೂಡ ಓಪನ್ ಆಗ್ತಿದೆ. ಸೊ ಹಾಯ್, ಹೇಗೆ ಅನಿಸ್ತಿದೆ? ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಹೇಗೆ ಅನಿಸ್ತಿದೆ? ಹೌ ಎಕ್ಸೈಟೆಡ್ ಆರ್ ಯು ಇಬ್ರು? ಖುಷಿ. ಹಾಯ್, ಎಷ್ಟು ಖುಷಿ ಇದೆ, ಎಷ್ಟು ಏನು ಅನಿಸ್ತಿದೆ? ನೋಡಿದ್ರ ಕೊನೆಗೆ ನನಗೆ ಒಂದು ಬಿಸ್ಕೆಟ್ ಹಾಕಿದ್ರಿ ನೀವು. ಎಸ್, ಮೈಸೂರಲ್ಲಿ ಹೊಸದಾಗಿ ಓಪನ್ ಆಗ್ತಿದೆ ಗೈಸ್. ಇಷ್ಟು ದಿನ ಎಲ್ಲರೂ ಕೇಳ್ತಿದ್ರಿ. ಸೊ ಮೈಸೂರಲ್ಲಿ ನಿಮಗೋಸ್ಕರ ಓಪನ್ ಮಾಡಿದ್ದಾರೆ. ಅಂದರೆ ಇನ್ನೂ ವರ್ಕ್ ನಡೀತಿದೆ. ನಾವು ಬಿಫೋರ್ ವರ್ಕ್ ನೋಡೋಕೆ ಬಂದಿದ್ದೀವಿ. 12th ಓಪನಿಂಗ್ ಇದೆ, ಜಸ್ಟ್ June 12th. ಸೊ ಸಖತ್ತಾಗಿದೆ ಆ್ಯಕ್ಚುಲಿ. ಎಸ್, ನನಗೂ ಸುಮಾರು ಜನ ಕೇಳಿದ್ದೀರ, ಅಂದರೆ ನೀವು ಎಲ್ಲಿ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ತೀರಾ ಅಂತೆಲ್ಲ ಹೇಳಿ. ಸೊ ಯೂಶ್ವಲಿ ನನ್ನ ಸ್ಟೋರಿ ನೋಡೋರು ಗೊತ್ತಿರುತ್ತೆ, ಅಥವಾ ನನ್ನ ಫಾಲೋ ಮಾಡೋರು ಗೊತ್ತಿರುತ್ತೆ. ನಾನು ಆಲ್ಮೋಸ್ಟ್ 1.5-2 yearsಯಿಂದ ಫದರ್ ಟಚಲ್ಲಿ ಹೋಗ್ತಿರೋದು. ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವರು ನನಗೆ ಹಿಂಗೆ ರ್ಯಾಷಸ್ ಆಗ್ತಿದೆ ಅಂದ್ರೂ ಎಷ್ಟು ಫಾಲೋ ಅಪ್ ಮಾಡಿ, ಅಥವಾ ಏನೋ ಟ್ರೀಟ್ಮೆಂಟ್ಗೆ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಎಷ್ಟು ಕೋಆಪ್ರೇಟಿವ್ ಆಗಿ ಅಂತ ಮಾಡಿಕೊಟ್ಟಿದ್ದಾರಲ್ಲ. ಸೊ ಮೈಸೂರಲ್ಲಿ ಕೂಡ ಅವರು ಹೊಸ ಬ್ರಾಂಚ್ ಓಪನ್ ಆಗ್ತದೆ June 12th. ಸೊ ಗೈಸ್, ಆಫ್ಟರ್ ದ್ಯಾಟ್ ಬನ್ನಿ, ಕನ್ಸಲ್ಟ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೋ, ಐ ಮೀನ್ ನಿಮ್ಗೆ ಏನು ಪ್ರಾಬ್ಲಮ್ ಇದೆ. ಕೆಲವೊಬ್ರು ಕೇಳ್ತೀರಾ, ಎಷ್ಟೊಂದು ಜನ ಹೋಗಿ ಯಾರ ಹತ್ರ ಕೇಳಿದಾರೆ ನನಗೆ ಅವ್ರ ಥರ ಸ್ಕಿನ್ ಬೇಕು ಅಂತ. ಸೊ June 12th ಅವರ ಫದರ್ ಟಚ್ ಎಸ್ಥೆಟಿಕ್ ಕ್ಲಿನಿಕ್ ಓಪನ್ ಆಗುತ್ತೆ. ಸೊ ಆಫ್ಟರ್ ದಟ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ, ಅಥವಾ ನೀವು ಅವ್ರಿಗೆ ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಅವ್ರಿಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಹೋಗಿ. ಸೊ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದ ಟಚ್. ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ. ದಿವ್ಯಾ, ಇಲ್ಲಿ ನೋಡಿ, ಒಂದು ನಿಮಿಷ ಇಲ್ಲಿ ನೋಡ, ಇಲ್ಲಿ ನೋಡಿಲ್ಲ ಒಂದು ನಿಮಿಷ. ಶೋ ಕ್ಯೂಟಿ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ರಾಹುಲ್, ಅಯ್ಯೋ ಏನದು? ಏರ್ಪಾಡ್ಸ್
ಏನಾಗಿಲ್ಲ ಓ ಶಚ್ ಏನಾಗಿಲ್ಲ. ರಾಹುಲ್ ಬಾಯ್. ಬಾಯ್ ಬಾಯ್. ಏಯ್ ಕಾಲೆಲ್ಲ ಮುಗಿಬಿಡಿ ಬೇಡ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಪುಷ್ಪಾವತಿ ಬಾಯ್. ಟೇಕ್ ಕೇರ್. ಅಶ್ವಿನಿ ಬಾಯ್. ಭಯ ಆಯ್ತಾ? ಬಾಯ್. ಟೇಕ್ ಕೇರ್. ಸೈನಿಂಗ್ ಆಫ್. ಎಸ್ ಸೈನಿಂಗ್ ಆಫ್. ಬಾಯ್. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನಾನು ನೋಟ್ ಏನು ಹೇಳಲ್ಲ, ಬಿಕಾಸ್ ಆಲ್ರೆಡಿ ತುಂಬ ಮಾತಾಡಿದ್ದೀವಿ, ತುಂಬ ಮಜಾ ಮಾಡಿದ್ದೀವಿ, ತುಂಬ ಫನ್ ಮಾಡಿದ್ದೀವಿ. ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ಎಲ್ಲರೂ ನಾನು ಪ್ಲ್ಯಾನ್ ಮಾಡಿ ಕರೆದಿದ್ದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್, ಬಟ್ ಇಟ್ ವಾಸ್ ಸೋ ಗುಡ್, ಎಂಜಾಯ್ಡ್. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Until then, take care. Love you all. Stay positive. And don't forget to like, share and subscribe. Bye-bye.